ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ 10 ಹಲವು ವೈಶಿಷ್ಟ್ಯಗಳ ನೆಲೆಬೀಡು. ಈ ಮಣ್ಣು ಕಾಯಕ ತತ್ವವನ್ನ ಮೈಗೂಡಿಸಿಕೊಂಡಿದೆ. ಮಾಡುವ ಕೆಲಸ ಮನುಮುಟ್ಟುವಂತೆ ಮಾಡು ಅನ್ನುವ ನಾನುಡಿ ಈ ನಾಡಿನಲ್ಲಿ ಹಾಸುಹೊಕ್ಕಾಗಿದೆ. ಮನಸ್ಸಿಟ್ಟು ಕಾಯಕದಲ್ಲಿ ತೊಡಗಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಹಾಗೆಂದೇ ಶರಣ ಪರಂಪರೆಯಲ್ಲಿ ಕಾಯಕಕ್ಕೆ ಎನ್ನಿಲ್ಲದ ಮಹತ್ವವಿದೆ. ಶರಣ ಆಯ್ದಕ್ಕಿ ಮಾರಯ್ಯನವರು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದ್ರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಅಂತ. ಈ ತತ್ವವನ್ನ ಅಪ್ರೆಂಟಿಶಿಪ್ ಅಂದ್ರೆ ಶಿಶಿಕ್ಷು ತರಬೇತಿ ಒಳಗೊಂಡಿದೆ. ಏನಿದು ಶಿಶಿಕ್ಷು ತರಬೇತಿ? ಹೌದು, ಇದೇ ಇಂದಿನ ಕೌಶಲ್ಯ ಕರ್ನಾಟಕ ಸಂಚಿಕೆಯ ವಿಶೇಷ. ಕೌಶಲ್ಯ ಶಕ್ತಿ. ಅಪ್ರೆಂಟಿಶಿಪ್ ಅಂದರೆ ಶಿಶಿಕ್ಷು ತರಬೇತಿ. ಅನಾದಿ ಕಾಲದಿಂದಲೂ ಶಿಶಿಕ್ಷು ತರಬೇತಿ ಚಾಲ್ತಿಯಲ್ಲಿದೆ. ವೃತ್ತಿ ತರಬೇತಿ ಕೋರ್ಸ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಪಡೆಯಲು ಅಪ್ರೆಂಟಿಶಿಪ್ ರಹದಾರಿ. ಶಿಶಿಕ್ಷು ಎಂದರೆ ಕೌಶಲ್ಯವನ್ನು ಕರಗತ ಮಾಡಿಕೊಂಡ ಮಾನವ ಸಂಪನ್ಮೂಲದೊಂದಿಗೆ ಉದ್ಯಮವನ್ನು ಅಭಿವೃದ್ಧಿಪಡಿಸಬಹುದಾದ ನಿರ್ಣಾಯಕ ಶಕ್ತಿ. SSLC ಮುಗಿದ ನಂತರ ಏನು ಅವಕಾಶ ಅಂತ ನೋಡುವವರಿಗೆ ITIನಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ITI ಮುಗಿಸುವಾಗ ಅದರ ಅಂಗವಾಗಿ ಶಿಶಿಕ್ಷು ತರಬೇತಿಯನ್ನು ಕೂಡ ನಾವು ನೀಡ್ತೇವೆ. ಅದರ ಮುಖಾಂತರ ನೀವು ಉದ್ಯಮಗಳಲ್ಲಿ ನಿಮ್ಮನ್ನು ಹಲವಾರು ತಂತ್ರಾಂಶವನ್ನು ಪಡೆದುಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆ ಸಮಯದಲ್ಲಿ ನಿಮಗೆ ಉತ್ತಮವಾದ ಸಂಬಳವನ್ನು ಸಿಗುವ ಒಂದು ನಿರೀಕ್ಷೆ ಇದೆ. ಇದನ್ನು ಎಲ್ಲರೂ ಕೂಡ ಉಪಯೋಗಿಸಿಕೊಂಡು ಮುಂದೆ ಬರುವ ದಿನಗಳಲ್ಲಿ ಉದ್ಯೋಗಾವಕಾಶ ಉದ್ಯಮಗಳಲ್ಲಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುವ ಹಲವಾರು ಕಾರ್ಯಕ್ರಮಗಳಲ್ಲಿ ನಿಮಗೆ ಅನುಕೂಲ ಆಗುವ ಸಾಧ್ಯತೆ ಇದೆ. ಅಪ್ರೆಂಟಿಶಿಪ್ ಯೋಜನೆಗೆ ದೊಡ್ಡ ಇತಿಹಾಸವೇ ಇದೆ. ಇದು ಇತ್ತೀಚೆಗೆ, ಅಂದರೆ ವಿಶೇಷವಾಗಿ 2ನೇ ಮಹಾಯುದ್ಧದ ನಂತರ ಭಾರತದಲ್ಲಿ 1959ರಲ್ಲಿ ಇದನ್ನು ಮೊದಲಿಗೆ ಪ್ರಾರಂಭಿಸಲಾಯಿತು. 14 ವರ್ಷ ತುಂಬಿದ ಯುವ ಸಮೂಹಕ್ಕೆ ಕುಶಲ ತರಬೇತಿ ಯೋಜನೆಯನ್ನು ಪ್ರಾರಂಭಿಸಿ ಕೌಶಲ್ಯ ತರಬೇತಿ ನೀಡಲಾಗುತ್ತಿತ್ತು. ಆದರೆ ತರಬೇತಿ ಸಂಸ್ಥೆಗಳಲ್ಲಿ ಬಳಸುತ್ತಿದ್ದ ಯಂತ್ರೋಪಕರಣಗಳಿಂದ ಪರಿಪೂರ್ಣ ಕೌಶಲ್ಯ ದೊರೆಯುತ್ತಿರಲಿಲ್ಲ. ಹೀಗಾಗಿಯೇ ಹೆಚ್ಚಿನ ತಾಂತ್ರಿಕ ಕೌಶಲ್ಯ ಮೈಗೂಡಿಸಿಕೊಳ್ಳಲು ಮತ್ತು ನೇರವಾಗಿ ಯಂತ್ರೋಪಕರಣಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ಇದಕ್ಕಾಗಿಯೇ ಪ್ರತ್ಯೇಕ ಕಾಯ್ದೆ ಜಾರಿಗೊಳಿಸಲಾಯಿತು. ಅದೇ ಶಿಶಿಕ್ಷು ಕಾಯ್ದೆ 1961. ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಕೈಗೊಂಡಿದೆ. ಅದರಲ್ಲಿ ಕೌಶಲ್ಯ ತರಬೇತಿ ನೀಡುವಿಕೆ ಕೂಡ ಬಹಳ ಮಹತ್ವದ್ದಾಗಿದೆ. ಇದರ ಜವಾಬ್ದಾರಿಯನ್ನು ಕೈಗಾರಿಕಾ ತರಬೇತಿ ಇಲಾಖೆ ವಹಿಸಿಕೊಂಡಿದ್ದು, ನಮ್ಮ ರಾಜ್ಯದಲ್ಲಿ ಸುಮಾರು 270 ಸರ್ಕಾರಿ ITIಗಳು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ 1,00,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೀತಾ ಇದ್ದಾರೆ. ಶಿಶಿಕ್ಷು ನಿಯಮಗಳು 1992 ಹಾಗೂ ತಿದ್ದುಪಡಿಯಾದ ನಿಯಮಗಳು 2015 ಮತ್ತು 2016ರಂತೆ 30ಕ್ಕಿಂತ ಹೆಚ್ಚು ಮಾನವ ಸಂಪನ್ಮೂಲ ಹೊಂದಿರುವ ಉದ್ಯಮಗಳಿಗೆ ಅಪ್ರೆಂಟಿಶಿಪ್ ತರಬೇತಿ ಕಡ್ಡಾಯ. 2019ರ ಸೆಪ್ಟೆಂಬರ್ 25ರಿಂದ ಪ್ರತಿ ಉದ್ಯಮವು ಒಟ್ಟು ಮಾನವ ಸಂಪನ್ಮೂಲದ 2.5ರಿಂದ 15% ಶಿಶಿಕ್ಷುಗಳನ್ನು ನೇಮಕ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಅಪ್ರೆಂಟಿಶಿಪ್ ತರಬೇತಿ ಯೋಜನೆಯು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತೆಗೆ ಪೂರಕವಾದ ಕ್ರಮವಾಗಿದೆ. ಆಕ್ಟ್ ಜಾರಿಗೊಳಿಸಿರೋ ಉದ್ದೇಶ ಏನು ಅಂತಂದರೆ, ಇಂಡಸ್ಟ್ರಿ ಮತ್ತು ಇನ್ಸ್ಟಿಟ್ಯೂಷನ್ಗಳ ನಡುವೆ ಏನು ಅಂತರ ಪ್ರತಿ ದಿವಸ ಹೆಚ್ಚಾಗ್ತಾ ಇತ್ತು, ಆ ಅಂತರವನ್ನು
ಕಡಿಮೆ ಮಾಡುವಂಥ ಉದ್ದೇಶದಿಂದ ಪಾರ್ಲಿಮೆಂಟಲ್ಲಿ ಈ ಒಂದು ನಿಯಮವನ್ನು ಜಾರಿಗೊಳಿಸಿರ್ತಾರೆ. ಅಪ್ರೆಂಟಿಸ್ ಟ್ರೈನಿಂಗನ್ನು ಪಡೆದಂಥ ಅಭ್ಯರ್ಥಿಗಳಿಗೆ ಏನು ಲೇಟೆಸ್ಟ್ ಟೆಕ್ನಾಲಜಿಗೆ ಏನು ಎಕ್ಸ್ಪೋಜರ್, ಲೇಟೆಸ್ಟ್ ಮಿಷನರೀಸ್ಗೆ ಎಕ್ಸ್ಪೋಜರ್ಗೆ ಅವಕಾಶ ಆಗುತ್ತೆ. ಜೊತೆಗೆ ಅವರು ಅರ್ನ್ ವೈಲ್ ಲರ್ನ್ ಅನ್ನೋ ಕಾನ್ಸೆಪ್ಟಲ್ಲಿ ಅವರು ತರಬೇತಿಯನ್ನು ಪಡೆಯುವಂಥ ಅವಧಿಯಲ್ಲೇ ಅವರು ಕನಿಷ್ಠ ಅವರ ಒಂದು ಜೀವನವನ್ನು ಸಾಗಿಸೋದಕ್ಕೆ ಅಗತ್ಯವಾದಂಥ ಕನಿಷ್ಠ ಹಣವನ್ನು ಸಂಪಾದನೆ ಮಾಡಲಿಕ್ಕೂ ಸಹ ಅವ್ರಿಗೆ ಅವಕಾಶ ಆಗಿರುತ್ತೆ. 14 ವರ್ಷ ತುಂಬಿದ ಯುವ ಸಮೂಹವನ್ನು 2 ವಿಧಗಳಾಗಿ ವಿಂಗಡಿಸಿದ್ದು, ಇವುಗಳಿಗೆ ಸ್ಪಷ್ಟವಾದ ಪಠ್ಯಕ್ರಮ ಹಾಗೂ ತರಬೇತಿ ಅವಧಿ ನಿಗದಿಪಡಿಸಲಾಗಿದೆ. ಕೌಶಲ್ಯವನ್ನು ಕರಗತ ಮಾಡಿಕೊಂಡು ಮಾನವ ಸಂಪನ್ಮೂಲದೊಂದಿಗೆ ಉದ್ಯಮವನ್ನು ಅಭಿವೃದ್ಧಿಪಡಿಸಬಹುದಾದ ನಿರ್ಣಾಯಕ ಶಕ್ತಿ ಹೊಂದಬೇಕು ಎಂಬುದೇ ಈ ಕಾರ್ಯಕ್ರಮದ ಮೂಲ ಆಶಯ. ತರಬೇತಿಯನ್ನು ಪಡ್ಕೊಂಡ್ರೆ ಅವರಿಗೆ ಸರ್ಟಿಫಿಕೇಟ್ ಸಿಗೋದ್ರಿಂದನೇ ಆ ಅವಧಿಯಲ್ಲಿ ಅವಧಿಯಲ್ಲಿ ತರಬೇತಿ ಅವಧಿಯಲ್ಲಿ ಅವರಿಗೆ ಸ್ಟೈಫಂಡ್ ಕೂಡ ಸಿಗುತ್ತೆ ಮತ್ತು ಅವರು ಹೆಚ್ಚಿನ ಆಸಕ್ತಿಯಿಂದ ಅದನ್ನು ಕಲಿತ ಕೌಶಲ್ಯವನ್ನು ಅಳವಡಿಸಿಕೊಂಡ್ರೆ, ಯಂತ್ರೋಪಕರಣಗಳನ್ನು ಪರಿಚಯಿಸಿಕೊಂಡ್ರೆ, ಅವರ ಕೈ ಕೆಲಸದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದರೆ ಅವರಿಗೆ ಇಮಿಡಿಯೇಟಾಗಿ ಒಳ್ಳೆಯ ಕೆಲಸಗಳು ಸಿಗುವ ಸಾಧ್ಯತೆ ಕೂಡ ಇರ್ತದೆ. ಕೇವಲ ರಾಜ್ಯ ಮಟ್ಟದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹಲವಾರು ಅವರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯುವ ಸಾಧ್ಯತೆ ಇರುತ್ತೆ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಉತ್ತೇಜನ ಯೋಜನೆಯನ್ನು 2016ರ ಆಗಸ್ಟ್ 19ರಂದು ಜಾರಿಗೊಳಿಸಿದ್ದು, ಇದಕ್ಕಾಗಿ ಕರ್ನಾಟಕಕ್ಕೆ 4 ಕೋಟಿ 8 ಲಕ್ಷ ರೂಪಾಯಿಗೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿದೆ. ಈ ಯೋಜನೆಯು ಉದ್ದಿಮೆದಾರರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿ ತಿಂಗಳಿಗೆ ಪ್ರತಿ ಶಿಶುಕ್ಷುವಿಗೆ ಉದ್ದಿಮೆದಾರರು ಪಾವತಿಸುವ ಶಿಷ್ಯ ವೇತನದ 25% ಅಥವಾ ಗರಿಷ್ಠ 1,500 ರೂಪಾಯಿಗಳನ್ನು ಉದ್ದಿಮೆದಾರರಿಗೆ ಸರ್ಕಾರವೇ ಮರುಪಾವತಿ ಮಾಡುತ್ತಿದೆ. ಇಂಡಸ್ಟ್ರೀಸ್ಗೂ ಸಹ ಅನುಕೂಲ ಆಗುತ್ತೆ. ಜೊತೆಗೆ ತರಬೇತಿಯನ್ನು ಪಡೆದಂಥ ಶಿಶುಕ್ಷುಗಳಿಗೂ ಸಹ ಅನುಕೂಲ ಆಗುತ್ತೆ. ಇಂಡಸ್ಟ್ರಿಗಳಿಗೆ ಏನು ಅನುಕೂಲ ಆಗುತ್ತೆ ಅಂತ ಅಂದರೆ, ಮೊದಲನೇದಾಗಿ ಸ್ಕಿಲ್ಡ್ ಮ್ಯಾನ್ ಪವರ್, ಈಗ ಅಟ್ರೇಷನ್ ಅಂತ ಅಂದರೆ ಕೆಲಸ ಮಾಡ್ತಾ ಇರೋರು ಬಿಟ್ಟೋಗುವಂಥ ಜಾಗಕ್ಕೆ ಎಫೆಕ್ಟಿವ್ ರೀಪ್ಲೇಸ್ಮೆಂಟನ್ನು ಇಂಡಸ್ಟ್ರಿಯವರು ಮಾಡಿಕೊಳ್ಬೇಕಾದ್ರೆ ಸಾಕಷ್ಟು ಹಿಂದೆ ತೊಂದರೆಗಳಿರ್ತಾಯಿತ್ತು. ಆ ತೊಂದರೆಗಳನ್ನು ನಿವಾರಿಸಿ ಅಪ್ರೆಂಟಿಸಸನ್ನು ಹೆಚ್ಚು ಸಂಖ್ಯೆಯಲ್ಲಿ ಅವರು ಇತ್ತು ಅಂತಂದರೆ ಟೆಕ್ನಿಕಲ್ ಮ್ಯಾನ್ ಪವರ್ ಅವೈಲೇಬಿಲಿಟಿ ಜಾಸ್ತಿ ಇರುತ್ತೆ. ಅವುಗಳಿಂದ ಎಫೆಕ್ಟಿವ್ ರೀಪ್ಲೇಸ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದು ಇಂಡಸ್ಟ್ರಿಗಳಿಗಾಗೋದಾದರೆ, ಈ ಶಿಶುಕ್ಷುಗಳಿಗೆ ತರಬೇತಿದಾರರಿಗೆ ಏನು ಅನುಕೂಲ ಆಗುತ್ತೆ ಅಂತಂದರೆ, ಅವರು ತರಬೇತಿದಾರರು ಒಂದು ಲೇಟೆಸ್ಟ್ ಟೆಕ್ನಾಲಜಿಗೆ ಎಕ್ಸ್ಪೋಸ್ ಆಗ್ತಾರೆ. ಇದೀಗ ತರಬೇತಿ ಪಡೆಯುತ್ತಿರುವ ಶಿಶುಕ್ಷುಗಳಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುತ್ತಿರುವ ಕ್ರಮಗಳೆಂದರೆ, ಹಾಲಿ 50 ನಿಯೋಜಿತ ಉದ್ದಿಮೆಗಳನ್ನು ಅನುಷ್ಠಾನಗೊಳಿಸಿ ರಾಜ್ಯಾದ್ಯಂತ 337 ಸರ್ಕಾರಿ ಸ್ವಾಮ್ಯ ಹಾಗೂ ಖಾಸಗಿ ಉದ್ಯಮಗಳಲ್ಲಿ ಕಳೆದ ಡಿಸೆಂಬರ್ ಅಂತ್ಯಕ್ಕೆ ಒಟ್ಟು 14,578 ಶಿಶುಕ್ಷುಗಳು ತರಬೇತಿ ಪಡೆಯುತ್ತಿದ್ದಾರೆ. ಶಿಶುಕ್ಷು ತರಬೇತಿ ಕೈಪಿಡಿ ಅನುಸಾರ ಶಿಶುಕ್ಷುಗಳು, ಉದ್ದಿಮೆದಾರರು ಮತ್ತು ಸರ್ಕಾರದ ಮಧ್ಯೆ ತ್ರಿಪಕ್ಷೀಯ ಒಪ್ಪಂದದ ಅನುಮೋದನೆಯೊಂದಿಗೆ ನವದೆಹಲಿಯ ಡಿಜಿಟಿ ನೀಡಿರುವ ನಿಯೋಜಿತ ಉದ್ದಿಮೆಗಳನ್ವಯ ತರಬೇತಿ ನೀಡಿ ಆಯಾ ಉದ್ದಿಮೆಗಳಲ್ಲಿ ಪರೀಕ್ಷೆ ನಡೆಸುವ ಪದ್ಧತಿ ಜಾರಿಯಲ್ಲಿದೆ. ಒಟ್ಟಾರೆಯಾಗಿ ಈ ಶಿಶುಕ್ಷು ತರಬೇತಿಯಿಂದ ಯಾರು ವೊಕೇಶನಲ್ ಟ್ರೈನಿಂಗ್ ತೊಗೊಂಡಿರ್ತಾರೆ ಅವರು ಹೆಚ್ಚಿನ ಕೌಶಲ್ಯ ಹೊಂದೋಕ್ಕೆ ಅವಕಾಶ ಆಗುತ್ತೆ ಮತ್ತು ಇವತ್ತಿನ ಪ್ರಸ್ತುತತೆ ಉದ್ಯೋಗಗಳ ಅಂದರೆ ಔದ್ಯೋಗಿಕ ಇವರಿಗೆ ಉದ್ದಿಮೆದಾರರ ಅವಶ್ಯಕತೆಗೆ ತಕ್ಕ ಹಾಗೆ ಅವರನ್ನು ಸಿದ್ಧಪಡಿಸಿಬಿಟ್ಟು ಅವರಿಗೆ ಉದ್ಯೋಗ ನೀಡಲಿಕ್ಕೂ ಮತ್ತು ಅವರ ಉದ್ಯಮಗಳನ್ನು ನಡೆಸಲಿಕ್ಕೂ ಸಹಕಾರಿಯಾಗುತ್ತೆ. ಶಿಶುಕ್ಷು ತರಬೇತುದಾರರ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸಲು ಮತ್ತು ಶಿಶುಕ್ಷು ತರಬೇತಿಯ ಉಪಯೋಗಗಳ ಕುರಿತು ಹೆಚ್ಚಿನ ಪ್ರಚಾರ ನೀಡಲು ಡಿಜಿಟಿ ಮಾರ್ಗಸೂಚಿಯಂತೆ ಪ್ರತಿ ತಿಂಗಳ 2ನೇ ಸೋಮವಾರದಂದು ಕನಿಷ್ಠ 10 ಜಿಲ್ಲಾ ಕೇಂದ್ರಗಳಲ್ಲಿ ಶಿಶುಕ್ಷು ಮೇಳಗಳನ್ನು ಆಯೋಜಿಸಲಾಗುತ್ತಿದೆ. ನಾವು ಕೂಡ ಪ್ರತಿ ವರ್ಷ ಹೆಚ್ಚು ಸಂಖ್ಯೆಯಲ್ಲಿ ಮೇಳಗಳನ್ನು ನಡೆಸಿ ಹೆಚ್ಚು ಶಿಶುಕ್ಷು ತರಬೇತಿದಾರರನ್ನ ನೇಮಿಸ್ಕೊಳ್ಳಿ ಅಥವಾ ಅಳವಡಿಸ್ಕೊಳ್ಳಿ ಅಂತ ನಾವು ಉದ್ದಿಮೆದಾರರಿಗೆ ಕೇಳ್ಕೊಳ್ತಾ ಇದ್ದೀವಿ. ಕೇವಲ ವೊಕೇಶನಲ್ ಟ್ರೈನಿಂಗ್ ಮಾಡಿದವರು ಅಷ್ಟೇ ಅಲ್ಲ, 10th ಪಾಸ್ ಆದವರು ಅಥವಾ 14 ವರ್ಷ ಮೀರಿದವರು, 10th ಪಾಸ್ ಆಗಿಲ್ಲದೆ ಇರೋರು ಕೂಡ, ಫೇಲ್ ಆಗಿರೋರು ಕೂಡ ಈ ತರಬೇತಿಯನ್ನು ಪಡ್ಕೊಳ್ಬೋದು. ಅವರಿಗೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಒಂದು ಸರ್ಟಿಫಿಕೇಟ್ ಕೊಡುತ್ತೆ, ವಿಚ್ ಈಸ್ ವ್ಯಾಲಿಡ್ ಫಾರ್
everybody, and which is valid by and accepted by large and medium scale industries also. ಮುಂದೆ ಗುರಿ ಇರಬೇಕು, ಹಿಂದೆ ದಾರಿ ತೋರುವ ಶಿಕ್ಷಕ ಇರಬೇಕು. ಕತ್ತಲಿನ ಅಂಧಕಾರ ಹೋಗಲಾಡಿಸಿ ಬೆಳಕಿನ ಸರಿದಾರಿ ತೋರುವವರೇ ಶಿಕ್ಷಕ ಅಂತಾರೆ. ಗುರುದೇವೋ ಭವ ಅನ್ನೋ ಮಾತು ಕೂಡ ನಮ್ಮಲ್ಲಿದೆ. ಇಂತಹ ಗುರುಗಳು, ಮಾರ್ಗದರ್ಶಕರು ಇದ್ದಾರೆ. ಹೀಗಾಗಿಯೇ ಅಪ್ರೆಂಟಿಸ್ಶಿಪ್ ತರಬೇತುದಾರರಿಗೆ ಮಹತ್ವದ ಮನ್ನಣೆ ಇದೆ. ತರಬೇತುದಾರರು ಪಠ್ಯೇತರ ತಾಂತ್ರಿಕ ವಲಯದಲ್ಲಿ ಶಿಶಿಕ್ಷು ತರಬೇತುದಾರರನ್ನ ವಿಶೇಷ ಮತ್ತು ಸಮಗ್ರವಾಗಿ ಸಜ್ಜುಗೊಳಿಸ್ತಾ ಇದ್ದಾರೆ. ಇವತ್ತು ನಾನು ನಿಮಗೆ ನ್ಯೂಮ್ಯಾಟಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಯೂಶಲಿ ಎಲೆಕ್ಟ್ರಿಕ್ ಪವರ್ ಅಂತ ಇರುತ್ತೆ. ಎಲೆಕ್ಟ್ರಿಕ್ ಪವರಿಂದ ಏನಾಗುತ್ತೆ, ಎಲೆಕ್ಟ್ರಿಕ್ ಸಪ್ಲೈ ಆಗುತ್ತೆ, ಲೈಟ್ ಗ್ಲೋ ಆಗುತ್ತೆ. ಆ ಥರ ಇಲ್ಲಿ ನ್ಯೂಮ್ಯಾಟಿಕ್ಸ್ ಅಂತೀವಿ. ಇಲ್ಲಿ ನ್ಯೂಮ್ಯಾಟಿಕ್ಸಲ್ಲಿ ಏನಾಗುತ್ತೆ ಅಂದರೆ, ಇದು ಟೈಮ್ ಡಿಲೇ ವ್ಯಾಲ್, ಇದು ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೆ ಟೈಮ್ ಡಿಲೇ ವ್ಯಾಲ್ ಯೂಸ್ ಮಾಡ್ತೀವಿ. ಶಿಶುಕ್ಷು ತರಬೇತುದಾರರು ಆಧುನಿಕ ಯಂತ್ರೋಪಕರಣಗಳು, ತಂತ್ರಜ್ಞಾನದ ಜೊತೆ ಕೆಲಸ ಮಾಡಲು ಅವಕಾಶ ಪಡೆಯುತ್ತಿರುವುದು ವಿಶೇಷ. ಈ ನಿಟ್ಟಿನಲ್ಲಿ ಕರ್ನಾಟಕ ಅಪ್ರೆಂಟಿಸ್ ಮಂಡಳಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿದೆ. ಇಲ್ಲಿ ಮೊದಲು ಸುರಕ್ಷತೆಗೆ ಒತ್ತು ನೀಡಿದ್ದು, ನಂತರ ತಾಂತ್ರಿಕ ತರಬೇತಿ ನೀಡಲಿದೆ. ಟ್ರೈನಿಂಗ್ ತುಂಬ ಇಂಪಾರ್ಟೆಂಟು, ಸ್ಕಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಯಾವುದೇ ಮ್ಯಾನ್ ಪವರ್ ತೊಗೋಬೇಕಾದ್ರೆ ಅಥವಾ ವರ್ಕ್ಮೆನ್ನ ಇಂಡಕ್ಟ್ ಮಾಡಬೇಕಂದ್ರೆ ಅವ್ರನ್ನ ಸ್ಕಿಲ್ನ ನಾವು ಮೊದಲು ಟೆಸ್ಟ್ ಮಾಡ್ತೀವಿ, ಯಾವ್ಯಾವುದ್ರಲ್ಲೆಲ್ಲ ಅವರು ಪರಿಣಿತರಾಗಿರ್ತಾರೆ ಅಂತ. ಇನ್ಫ್ಯಾಕ್ಟ್ ನಾವು ಕೆಲವು ಸಲ ಅಪ್ರೆಂಟಿಸ್ನವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಆ್ಯಸ್ ಎನ್ ಇಂಜಿನಿಯರ್ಸ್ ವಿ ಆಲ್ಸೋ ಹ್ಯಾವ್ ವರ್ಕ್ಡ್ ಅಲಾಂಗ್ ವಿತ್ ದ ಅಪ್ರೆಂಟಿಸಸ್ ಟು ನೋ ಹೌ ಫಾರ್ ದೇ ಆರ್ ಗೆಟಿಂಗ್ ಟ್ರೈನ್ಡ್ ಆ್ಯಂಡ್ ವಾಟ್ ನೀಡ್ಸ್ ಟು ಬಿ ಇಂಪ್ರೂವ್ಡ್ ಫ್ರಮ್ ಅವರ್ ಸೈಡ್. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಆರ್ ಕ್ಯಾರಿಂಗ್ ಇಟ್ ಇನ್ ಅವರ್ ಆರ್ಗನೈಸೇಷನ್. And thanks once again for the apprentice board for giving us the opportunity of training and making the workforce better and skilled. 1985ರಲ್ಲಿ ಮೈಕೋ ಸಂಸ್ಥೆಯಲ್ಲಿ ನಾನು ಅಪ್ರೆಂಟಿಸ್ ಆಗಿ ಸೇರಿದ್ದೆ. ಆವಾಗ MVC ಅಂತ ಕರೀತಿದ್ರು, ಮೈಕೋ ವೊಕೇಶ್ನಲ್ ಸೆಂಟರ್ ಅಂತ. 88ರಲ್ಲಿ ನಮಗೆ ಪಾಸ್ ಆಯಿತು. ಆಮೇಲೆ 89ರಲ್ಲಿ ನಮಗೆ ಈ ಕಾರ್ಖಾನೆ ಸ್ಟಾರ್ಟ್ ಆದಾಗ ಮೊದಲೇ ನಾನು ಜಾಯ್ನ್ ಆಗಿದ್ದು. ನಾನು ಎಲೆಕ್ಟ್ರಿಷಿಯನ್ ಆಗಿ ಜಾಯ್ನ್ ಆಗಿ, ಸೀನಿಯರ್ ಎಲೆಕ್ಟ್ರಿಷಿಯನ್ ಆಗಿ, ಆಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಬಂದು, ಆಮೇಲೆ ನಮಗೆ ಸೀನಿಯರ್ ಇಂಜಿನಿಯರ್ ತನಕ ಬಂದಿದ್ದು. ಆಮೇಲೆ ನಂತರ BE ಆಗಿ ನಂತರ 2-3 ಇಯರ್ಸ್ ಆದಮೇಲೆ ನಾನು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟು ಮಾಡಿದೆ. ಅದೊಂದು ಅವಕಾಶ ಮಾಡಿಕೊಟ್ರು, ಕಂಪನಿ ಎಕ್ಸ್ಪೆಂಡಿಚರಲ್ಲೇ ನಾವು ಮಾಡಿದೆ ಸಿಂಬಿಯೋಸಿಸ್ ಇನ್ಸ್ಟಿಟ್ಯೂಟಲ್ಲಿ. ಹಾಗಾಗಿ ನಮ್ಮದು ಪ್ಯಾರಲಲಿ ಎಜುಕೇಷನು ಇಂಪ್ರೂವ್ ಆಯಿತು. ಪ್ಯಾರಲಲಿ ಇಲ್ಲಿ ಕೂಡ ನಮಗೆ ಪ್ರಮೋಷನ್ಸ್ ಎಲ್ಲ ಬಂದು ಇವಾಗ ಆಲ್ಮೋಸ್ಟ್ 35 ಇಯರ್ಸ್ ಸರ್ವಿಸ್ ಇಲ್ಲಿ ಮಾಡಿದ್ದೀನಿ ಈ ಕಂಪನಿಯಲ್ಲಿ. ಈಗ ನಾನು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಇವಾಗ ಕಂಪ್ಲೀಟ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಕಿಯಾ ಸ್ಟಾರ್ಟರ್ ಜನರೇಟರ್, ಕಿಯಾದು ಫೋನೆಟ್ ಮತ್ತು ಫೆಲ್ಟೋಸ್ಗೆ ಯೂಸ್ ಮಾಡ್ತಾರೆ. ಸ್ಟೇಬಲ್ಟ್ ಕರೆಕ್ಟಾಗಿದೆ ಇಲ್ಲ ಅಂದ್ಬಿಟ್ಟು ಪಂಚ್ ಬರುತ್ತೆ ಇಲ್ಲಿ. ಇದು ಪಂಚ್ ಬಿದ್ದರೆ ಮಾತ್ರ ಕರೆಕ್ಟಾಗಿದೆ ಅಂತ, ಸ್ಟೇಬಲ್ಟು ಟೈಟ್ ಆಗಿದೆ ಅಂತ. ಪ್ರೆಸ್ ಆಗಿದ ತಕ್ಷಣ ಸ್ಟೇಬಲ್ಟು. ಬೀದರ್ನಲ್ಲಿ 2018ರಲ್ಲಿ ITI ತರಬೇತಿ ಪೂರ್ಣಗೊಳಿಸಿದ ಮಹೇಶ್ ಇದೀಗ ಉತ್ತಮವಾಗಿ ಕೆಲಸ ಮಾಡುತ್ತಿರುವ ಕಾರಣಕ್ಕೆ ಉನ್ನತ ತರಬೇತಿ ನ್ಯೂಮ್ ಟ್ರೈನಿಂಗ್ ಹಂತಕ್ಕೆ ಸೇರಿಸಿಕೊಂಡಿದ್ದಾರೆ. ನಂತರ NTTFಗೂ ಪ್ರವೇಶ ಗಿಟ್ಟಿಸಿಕೊಂಡು ಸಾಧನೆಯ ಹಾದಿಯಲ್ಲಿದ್ದಾರೆ. ಸೇಫ್ಟಿಯಾಗಿ ಕೆಲಸ ಮಾಡಬೇಕು, ಫಸ್ಟು ಸೇಫ್ಟಿಯಾಗಿ ಕೆಲಸ, ಆಮೇಲೆ ಕ್ವಾಲಿಟಿ, ಆಮೇಲೆ ಕ್ವಾಂಟಿಟಿ ಅಂದ್ಬಿಟ್ಟು ಫಸ್ಟ್ ಕಂಪ್ನಿ ಬಂದ ತಕ್ಷಣ ಎಲ್ಲ ಸೇಫ್ಟಿ ಬಗ್ಗೆ ಮಾತಾಡಿಕೊಂಡು, ಸೇಫ್ಟಿದೆ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗಿ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು. ಆಮೇಲೆ 1 ಇಯರ್ ಮುಗೀತು ನಂದು. ಮುಗಿದ ತಕ್ಷಣ ನಾನು ಇವಾಗ ನೀಮಂತ ಇಲ್ಲೇ ತೊಗೊಂಡ್ರು. ನೀಮಂತ ತೊಗೊಂಡ ತಕ್ಷಣ 2 ತಿಂಗಳು ನೀಮಲ್ಲಿ ಮಾಡಿದೆ. ಆಮೇಲೆ ಚೆನ್ನಾಗಿ ಅಂದ್ಬಿಟ್ಟು NTTF ಹಾಕೊಂಡ್ರು. NTTF ಅಲ್ಲೂ ಚೆನ್ನಾಗಿದೆ ಅಂದ್ಬಿಟ್ಟು ಸ್ಯಾಲ್ರಿನೂ ಜಾಸ್ತಿ ಇದೆ. ಇವಾಗ ಇಲ್ಲಿ 13 ತೊಗೊತಾ ಇದ್ದೀನಿ, ಅಲ್ಲಿ 20,000 ತೊಗೊತಾ ಇದ್ದೀನಿ. ಇವಾಗ ಜಾಸ್ತಿ ಖುಷಿ ಆಗ್ತಾಯಿದೆ. ದಕ್ಷಿಣ ಕನ್ನಡದ ಮೂಡಬಿದಿರೆಯ ಸ್ವರಾಜ್ ಪೂಜಾರಿ, ಮೊದಲು ಇಲ್ಲಿ ಸುರಕ್ಷತಾ ಕ್ರಮಗಳಿಗೆ ಒತ್ತು ನೀಡಲಾಗಿತ್ತು. ವಾರದಲ್ಲಿ 1 ದಿನ ಪಠ್ಯಬೋಧನಾ ತರಗತಿ ಇರಲಿದ್ದು, ಉಳಿದ ಆಧುನಿಕ ಯಂತ್ರೋಪಕರಣಗಳ ಜೊತೆ ತರಬೇತಿ ಪಡೆಯುವುದರಿಂದ ಹೊರಗಡೆ ಉದ್ಯೋಗ ಪಡೆಯಲು ವಿಪುಲ ಅವಕಾಶಗಳಿವೆ. ಇಲ್ಲಿ ಬಂದಾಗ ಮೊದಲು ಸೇಫ್ಟಿ ಬಗ್ಗೆನೇ ಜಾಸ್ತಿ ಗಮನ ಸೆಳೀತಾರೆ ನಮ್ಮದು. ಅಂದರೆ ಈ ನಮಗೆ ಸೇಫ್ಟಿ ಶೂಸ್ ಆಗಲಿ, ಯೂನಿಫಾರ್ಮ್ ಎಲ್ಲ ಕಂಪ್ನಿ ಕಡೆಯಲ್ಲೇ ಫ್ರೀಯಾಗಿ ಕೊಡ್ತಾರೆ. ಮತ್ತು ಇಲ್ಲಿ ಕೆಲಸದ ಬಗ್ಗೆ ಹೇಳಬೇಕಾದ್ರೆ ತುಂಬ ಟೆಕ್ನಾಲಜಿ ಮುಂದುವರಿದಂತಹ ಮಿಷಿನ್ಸೇ ಜಾಸ್ತಿ ಇದ್ದಾವೆ. ಅದರ ಬಗ್ಗೆ ಎಲ್ಲ ನಮಗೆ ಹೇಳ್ಕೊಡ್ತಾರೆ. ಅದರಿಂದ ಇಲ್ಲಿಂದ ಹೊರಗೆ ಹೋದ್ಮೇಲೂ ಎಲ್ಲೂ ಯಾವ ರೀತಿಯೂ ಕೆಲಸ ಮಾಡ್ಬೋದು, ಯಾವ ಮಿಷಿನ್ ಬಗ್ಗೆಯೂ ತಿಳ್ಕೊಬೋದು. ಅಷ್ಟು ಇಲ್ಲಿ ಟೆಕ್ನಾಲಜಿ ಮುಂದುವರಿದಂಥ ಮಿಷಿನ್ಸೇ ಜಾಸ್ತಿ ಇದ್ದಾವೆ.
ಫಸ್ಟ್ PUC ಅಂತ ನಾನು ಮತ್ತೆ PU ಜಾಯ್ನ್ ಆಗಿದೆ. ಸೊ ಅದರಲ್ಲಿ PU ನನಗೆ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ನಾನು ಬೆಂಗಳೂರಿಗೆ ಬಂದು ಅಪ್ರೆಂಟಿಸ್ಶಿಪ್ ಸ್ಟಾರ್ಟ್ ಮಾಡಿದೆ. ಸೊ ಅಪ್ರೆಂಟಿಸ್ಶಿಪ್ ಬಂದುಬಿಟ್ಟು 3 ಇಯರ್ಸ್ ಅಂತ ಕೋರ್ಸ್ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಜಾಯ್ನ್ ಆಗಿದೆ. ಸೊ 1 ಇಯರ್ ಬಂದುಬಿಟ್ಟು ಫುಲ್ ಕಾಲೇಜಲ್ಲೇ ನನಗೆ ಟ್ರೈನಿಂಗ್ ಕೊಟ್ಟರು. ಸೊ ಇನ್ನು 2 ಇಯರ್ಸ್ ಬಂದುಬಿಟ್ಟು ನನಗೆ ಕಂಪ್ನೀಲಿ ಟ್ರೈನಿಂಗ್ ಕೊಟ್ಟರು. ಸೊ ಅದಾದಮೇಲೆ ಒಂದು 3 ಇಯರ್ಸ್ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಆದಮೇಲೆ ಸೊ ನೆಕ್ಸ್ಟ್ ನಾನು ಬೇರೆ ಕಡೆ ಟ್ರೈ ಮಾಡೋಣ ಅಂದ್ಕೊಂಡೆ. ಅವಾಗ ಇದೇ ಕಂಪ್ನೀಲಿ ನನಗೆ ಆಪರ್ಚುನಿಟಿ ಸಿಕ್ತು. ಸೊ ಕಂಟಿನ್ಯೂ ಆಗಿ ಇಲ್ಲೇ ಮತ್ತೆ ಜಾಯ್ನ್ ಆಗಿದೆ. ಸೊ ಮಾಡ್ಬೇಕಾದ್ರೆ ನನಗೆ ಇಲ್ಲಿ ಹೈಯರ್ ಪೊಸಿಷನ್ಗೋಸ್ಕರ ಮತ್ತೆ ಹೈಯರ್ ಎಜುಕೇಷನ್ ಬೇರೆ ಮಾಡಬೇಕಾಗಿತ್ತು. ಸೊ ನಾನು ಡಿಪ್ಲೊಮಾ ಹೋಗೋಣ ಅಂದ್ಕೊಂಡೆ, ಬೇಡ ITI ಮೇಲೆ ಡೈರೆಕ್ಟ್ BE ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ನಾನು BE ಕಂಪ್ಲೀಟ್ ಮಾಡ್ಕೊಂಡು ಅದಾದಮೇಲೆ ನನಗೆ ಇಲ್ಲಿ ಪ್ರೊಡಕ್ಷನ್ ಲೀಡಾಗಿ ಆಪರ್ಚುನಿಟಿ ಸಿಕ್ತು. ಅದನ್ನು ಇದು ಯುಟಿಲೈಸ್ ಮಾಡಿಕೊಂಡೆ. ಅದಾದಮೇಲೆ ನನಗೆ ಮತ್ತೆ ತಿರ್ಗಾ ನೆಕ್ಸ್ಟ್ ಹೈಯರ್ ಇದಕ್ಕೋಸ್ಕರ ಡಿಸೈನಿಂಗ್ ಇಲ್ಲಿ ಇಂಟ್ರೆಸ್ಟ್ ಬಂತು. ಸೊ ನಾನು CAD CAM ಎಲ್ಲ ಕಲಿತ್ಬಿಟ್ಟು ಈಗ ಡಿಸೈನರ್ ಕಮ್ ಓಲ್ಡ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕಂಠೀರವ ಸ್ಟುಡಿಯೋ ಬಳಿ ನೆಲೆಸಿರುವ ಉಮೇಶ್ 2018ರಲ್ಲಿ ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮ ಆರಿಸಿಕೊಂಡರು. 2 ವರ್ಷ ಪೂರ್ಣ ಪ್ರಮಾಣದ ಶಿಶುಕ್ಷು ತರಬೇತಿ ಪೂರ್ಣಗೊಳಿಸಿ ಇದೀಗ ಉದ್ಯೋಗಿಯಾಗಿದ್ದಾರೆ. ಫುಲ್ ಟರ್ಮ್ ಅಪ್ರೆಂಟಿಸ್ ಮಾಡಿದ್ದೀನಿ. ಇಲ್ಲಿ ಕೆಲಸ ಎಲ್ಲ ಹೇಳ್ಕೊಂಡು ಕೊಡ್ತಾರೆ. CNC BMC ಎಲ್ಲ ಇಂಡಸ್ಟ್ರಿಯಲ್ ಏನೇನು ಮಾಡ್ಬೋದೋ, ಮುಂದಕ್ಕೆ ಏನೇನು ಬೆಳಿಬೋದೋ ಎಲ್ಲ ಹೇಳ್ಕೊಂಡು ಕೊಡ್ತಾರೆ. ಇಲ್ಲ ಫುಲ್ ಸಪೋರ್ಟ್ ಇದೆ. ನಮ್ಮ ವರ್ಕರ್ಸಿಂದ ಸೂಪರ್ವೈಸರ್ಸವರು, ನಮ್ಮ ಬಾಸಿಂದ ಎಲ್ಲ ಹೇಳ್ಕೊಂಡು ಪ್ರತಿಯೊಬ್ಬರು ಹೇಳ್ಕೊಂಡು ಕೊಡ್ತಾರೆ. ಇಲ್ಲಿ ಕೆಲಸ ಮುಗಿಸ್ಮೇಲೆ ಮೊನ್ನೆ 2 ತಿಂಗಳಾಯ್ತು ಎಕ್ಸಾಮ್ ಬರೆದು. ಇಲ್ಲಿ ಕೆಲಸ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಆಗಲೇ 21,000 ಬೇರೆ ಕಡೆ ಸ್ಯಾಲ್ರಿ ಅಪಾಯಿಂಟ್ ಆಗಿದೆ. ಮೀಡಿಯಾ ಸಂಸ್ಥೆಯಲ್ಲಿ 36 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ನಂತರ 2014ರಲ್ಲಿ ಟೆಕ್ನೋ ಟೂಲ್ ಸೊಲ್ಯೂಷನ್ಸ್ನಲ್ಲಿ ವ್ಯವಸ್ಥಾಪಕರಾಗಿ ಸೇರ್ಪಡೆಗೊಂಡು ಕಂಪನಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಬೇಸಿಕ್ಕಾಗಿ ನಾನು ITI ಸ್ಟೂಡೆಂಟ್. ನಾನು ಒಂದು ಹೊಸ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಿದೆ. ದಟ್ ಈಸ್ ಪ್ರಾಡಕ್ಟ್ PCD CBN ಅನ್ನೋ ಪ್ರಾಡಕ್ಟು. ಇದು ಓನ್ಲಿ ವೆಸ್ಟರ್ನ್ ಕಂಪ್ನಿಯವರು ಮಾತ್ರ ಮಾಡ್ತಾಯಿದ್ರು. ಮಲ್ಟಿನ್ಯಾಷನಲ್ ಕಂಪ್ನಿಗಳು ಮಾಡ್ತಾ ಇರೋಂಥ ಪ್ರಾಡಕ್ಟನ್ನು ಇದನ್ನು ನಾನು ಮಾಡಬೇಕು ಅಂತಂದ್ಬಿಟ್ಟು ಭಾಳ ಪ್ರಯೋಗಗಳನ್ನ ಮಾಡಿ ಒಂದು ಲೆವೆಲ್ಗೆ ಸಕ್ಸಸ್ಫುಲ್ ಮಾಡಿದ್ವಿ. ಆ ಸಕ್ಸಸ್ಫುಲ್ ಮಾಡಿದ್ರಲ್ಲಿ ಇವತ್ತು ನಾವು ಸಾವಿರಾರು ಗಟ್ಟಲೆ ಕಸ್ಟಮರ್ಗಳನ್ನ ಸ್ಯಾಟಿಸ್ಫೈ ಮಾಡ್ತಾಯಿದ್ದೀವಿ. ನಾನು ಒಂದು ಮಟ್ಟಕ್ಕೆ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಹೇಳ್ಕೊಬೋದು. ಅಫ್ಕೋರ್ಸ್ ಇರೋದ್ರಲ್ಲಿ ಹೇಳ್ಬೇಕು ಅಂದರೆ ನಾನು 0ಇಂದ ಆರಂಭ ಮಾಡಿದ ಕಂಪ್ನಿ ಒಂದು ಮಟ್ಟಕ್ಕೆ ಸಕ್ಸಸ್ಫುಲ್ ಆಗಿದ್ದೀನಿ. ಅದಕ್ಕೆ ನನ್ನದೇ ಆದಂಥ ಒಂದು ಸಿದ್ಧಾಂತ ಇಟ್ಕೊಂಡಿದ್ದೀವಿ. ಆ ಸಿದ್ಧಾಂತ ಇದ್ದರೆ ಮನುಷ್ಯ ಯಾವುದೇ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಸಕ್ಸಸ್ಫುಲ್ ಆಗ್ಬೋದು ಅನ್ನೋ ಒಂದು ಉದ್ದೇಶ. ಆ ಸಿದ್ಧಾಂತ ಏನಪ್ಪ ಅಂತಂದರೆ, ಹುಡುಕಿದ್ರೆ ದೇವರೇ ಸಿಗ್ತಾನೆ, ಹುಡುಕೋದು ಪ್ರಯತ್ನ ಪಡಿ. ಯಾರೇ ಒಬ್ಬರು ಬೆಳಿಬೇಕಾದ್ರೆ ಹುಡುಕೋದು ಚೆಂದಾಗಿ ಕಲ್ತ್ಕೊಂಡ್ರೆ ಬೆಳೀತಾರೆ. ಅದಕ್ಕೆ ತಮ್ಮದೇ ಆದಂಥ ಸ್ಯಾಕ್ರಿಫೈಸಿಂಗ್ ಟ್ಯಾಲೆಂಟ್ ಬೇಕು. ನೀವು ಆಲ್ಮೋಸ್ಟ್ ಆಗಿ ITIಯಲ್ಲಿ ಓದ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಫಿಟ್ಟರ್ಗೆ ನಾನು ಒಂದು ಜಾಬ್ ಕೊಟ್ಬಿಟ್ಟು ಇದನ್ನು ಮೆಷರ್ಮೆಂಟ್ ಮಾಡಿ ಅಂತಂದರೆ ನೀವು ಮೆಷರ್ಮೆಂಟ್ ಮಾಡೋದಕ್ಕೆ ಯು ಹ್ಯಾವ್ ಟು ಯೂಸ್ ಅ ಸ್ಕೇಲ್. ನಾನು ಇಲ್ಲಿ ಬಂದ್ಬಿಟ್ಟು ITIಗೆ ಜಾಯ್ನ್ ಆಗಿದ್ದು. ವೆಸ್ಟರ್ನ್ ಕ್ಲೈಂಟಿಗೆ ಜಾಯ್ನ್ ಆದೆ. ಟ್ರೈನಿಂಗಲ್ಲಿ ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಅವತ್ತಿಂದ ಇವತ್ತರೆಗೂ ಮಾಡಿದ್ದೀನಿ. ನಮ್ಮ ಸೀನಿಯರ್ಸು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಇವಾಗ ಫ್ಯೂಚರ್ ಬರ್ತಿರೋಂಥ ಹುಡುಗರು ನಾವು ಅದೇ ಥರ ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾನು ಇಲ್ಲಿ ಜಾಯ್ನ್ ಆದಾಗಲಿಂದನೂ ಇಲ್ಲೇ ಕೆಲಸ ಮಾಡ್ಕೊಂಬಂದಿದ್ದೀನಿ. ಇವತ್ತಿಷ್ಟುವರೆಗೂ ನಾನು ಇಲ್ಲಿದ್ದೀನಿ ಅಂದರೆ ನಮ್ಮ ಕಂಪ್ನಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದೆ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮಲ್ಲಿ ಬಂದು ಕೆಲಸ ಮಾಡಿ ITI ಆಗಿರೋರಾಗಲಿ, ಅಪ್ರೆಂಟಿಸ್ ಆಗಿರೋರಾಗಲಿ ಬಂದು ಕೆಲಸ ಮಾಡಿ ಎಷ್ಟೋ ಜನ ಹುಡುಗರು ಬೇರೆ ಕಡೆ ಒಳ್ಳೆ ಕಡೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. HALಗೆ ಹೋಗಿದ್ದಾರೆ, ಒಳ್ಳೆ ಗೌರ್ಮೆಂಟ್ ISRಗೆ ಹೋಗಿದ್ದಾರೆ. ಮತ್ತು ಅವರೇ ಓನಾಗಿ ಪ್ರಾಕ್ಟಿಕಲ್ ಕೆಲವೊಂದು ಮಾಡಿದ್ದಾರೆ. ಒಂದು 3-4 ಜನ ಅವರೇ ಸ್ವಂತವಾಗಿ ಮಾಡಿ ನಮಗೆ ಕಾಂಪಿಟೇಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ. ಯಾಕಂದ್ರೆ ನಮ್ಮಲ್ಲಿ ಕೆಲಸ ಮಾಡಿ ಕಲ್ತ್ಕೊಂಡು ಹೋಗಿರೋದ್ರಿಂದ ನಮಗೆ ನಮ್ಮ ಕಂಪನಿಗೆ ಒಳ್ಳೆ ಹೆಸರು ತೊಗೊಂಬಂದಿದೆ. ಆ ಥರ ನಮ್ಮಲ್ಲಿ ನಾವು ಹುಡುಗರಿಗೆ ಉತ್ತೇಜನ ಕೊಟ್ಟು ಮಾಡಿಸ್ತಾ ಇದ್ದೀವಿ.
ಏನು ಶಿಷ್ಯ ವೇತನವನ್ನು ನೀಡಬೇಕಾದಂಥ ಫೈನಾನ್ಷಿಯಲ್ ಬರ್ಡನ್ ಬರುತ್ತೆ, ಆ ಫೈನಾನ್ಷಿಯಲ್ ಬರ್ಡನನ್ನು ಕಡಿಮೆ ಮಾಡೋ ದಿಕ್ಕಿನಲ್ಲಿ ಸರ್ಕಾರ ಸಕಾರಾತ್ಮಕವಾದಂಥ ಯೋಜನೆಗಳನ್ನು ರೂಪಿಸ್ಕೊಂಡಿದೆ. ಅದನ್ನು ಇವಾಗ ಡೈರೆಕ್ಟಾಗಿ ಶಿಕ್ಷಕಗಳ ಅಕೌಂಟ್ಗೆ DBT ಸ್ಕೀಮಲ್ಲಿ ಹಣವನ್ನು ಪಾವತಿ ಮಾಡುವಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸುವಂಥ ದಿಕ್ಕಿನಲ್ಲಿ ಸಕಾರಾತ್ಮಕವಾದಂಥ ಬೆಳವಣಿಗೆಗಳನ್ನು ಮಾಡ್ತಾ ಇದೆ. ಇಮಿಡಿಯೇಟ್ ಆಗಿ ಕೆಲಸ ಬೇಕು ಅನ್ನೋರು ಮತ್ತು ಹೆಚ್ಚಿನ ತರಬೇತಿ ಬೇಕು ಅನ್ನೋರು ಈ ಶಿಶು ತರಬೇತಿಗೆ ಸೇರಿಕೊಂಡ್ರೆ ಅವರ ಜೀವನ ಉಜ್ವಲವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಇಲಾಖೆ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಹೆಚ್ಚು ಹೆಚ್ಚು ಉದ್ಯೋಗದ ನಿರೀಕ್ಷೆಯಲ್ಲಿರುವವರು ಈ ಶಿಶು ತರಬೇತಿಗೆ ಸೇರಿಕೊಳ್ಳಿ ಅಂತ ನಿಮ್ಮೆಲ್ಲರನ್ನು ನಾನು ಸರ್ಕಾರದ ಪರವಾಗಿ ಕೇಳ್ಕೊಳ್ತೀನಿ. ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮಂತ್ರಾಲಯದ ಮಾರ್ಗಸೂಚಿಯಂತೆ ಶಿಶು ಮೇಳವನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಯೋಜಿಸಲಾಗಿದೆ. ಈ ಸಮಯದಲ್ಲಿ SSLC ಉತ್ತೀರ್ಣರಾದ ಹುಡುಗರು ಮತ್ತು ITI ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಶಿಶು ಮೇಳದಲ್ಲಿ ಭಾಗವಹಿಸಲು ಕೋರಿದೆ. ಈ ಅವಕಾಶವನ್ನು ಪಡೆದುಕೊಂಡು ತಾವು ತರಬೇತಿಯನ್ನು ಪಡೆದರೆ ಮುಂದೆ ಬರುವ ದಿನಗಳಲ್ಲಿ ಎಲ್ಲ ರಂಗದಲ್ಲಿ ಕೂಡ ನಿಮಗೆ ಉದ್ಯೋಗಾವಕಾಶ ಸಿಗುವ ಒಂದು ನಿರೀಕ್ಷೆ ಇದೆ. ಈ ಶಿಶು ಸಮಯದಲ್ಲಿ ನಿಮಗೆ 8ರಿಂದ 10 ಸಾವಿರವರೆಗೆ ಒಂದು ಸಂಭಾವನೆ ಸಿಗುವ ಅವಕಾಶ ಇದೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ. ಶಿಕ್ಷಣದ ಅಂತಿಮ ಫಲಿತಾಂಶ ಸ್ವತಂತ್ರ ಹಾಗೂ ಸೃಜನಶೀಲ ಮನುಷ್ಯನನ್ನ ರೂಪಿಸುವಂತಾಗಬೇಕು. ಆಗ ಮಾತ್ರ ಅವರು ಕಹಿ ಸಂದರ್ಭ ಮತ್ತು ವ್ಯವಸ್ಥೆಯ ಪ್ರತಿಕೂಲತೆಗಳನ್ನು ಮೀರಿ ಮುನ್ನಡೆಯಬಹುದು ಅನ್ನುವ ಮಾತಿದೆ. ದುಡಿದುಣ್ಣುವುದು ಮನುಷ್ಯನ ಸಹಜ ಧರ್ಮ ಅಂತಾರೆ. ಆಹಾರ ದಕ್ಕಿಸಿಕೊಂಡ ಮಾತ್ರಕ್ಕೆ ಮನುಷ್ಯನ ಜವಾಬ್ದಾರಿ ಮುಗಿಯೋದಿಲ್ಲ. ದುಡಿಮೆ ಮನುಷ್ಯನಿಗೆ ಸ್ವಾಭಿಮಾನವನ್ನು, ಆತ್ಮವಿಶ್ವಾಸವನ್ನು, ಜವಾಬ್ದಾರಿಯನ್ನು ಗಳಿಸಿಕೊಡುತ್ತದೆ. ಶಿಶು ತರಬೇತಿ ಪಡೆದವರು ಇಂತಹ ಆತ್ಮವಿಶ್ವಾಸದ ಹೆಜ್ಜೆ ಇಡ್ತಾ ಇದ್ದಾರೆ. ವೀಕ್ಷಕರೇ, ಇಂದಿನ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಶಿಶು ತರಬೇತಿ ಕುರಿತು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.